ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮಂಜಣ್ಣವರು ಪರವಾಗಿ ನಾವೇನು ಮಾತಾಡಕ್ ಇಲ್ಲಿ ಬಂದಿಲ್ಲ. ನಾವು ಇಲ್ಲಿ ಜಮೀನ್ದಾರರು ರೈತರ ಮಕ್ಕಳಾಗಿರೋದ್ರಿಂದ ಅವತ್ತು ಇದೇ ಭಾಗದ ನಮ್ಮ ಮಂಜಣ್ಣವರು ಶಾಸಕರು ಮತ್ತು ನಮ್ಮ ಎಸ್ ಟಿ ಸೋಮಶೇಖರ್ ಗೌಡ್ರು ಇಬ್ರು ಬಂದು ನಮ್ಮ ಕುಟುಂಬದಲ್ಲಿ ಕೂತ್ಕೊಂಡು ನಾವಿದ್ದೀವಿ, ನಿಮ್ಗೇನು ಅನುದಾನ ಕೊಡ್ಬೇಕು, ಇದಕ್ಕೇನ್ ಪರಿಹಾರ ಕೊಡ್ಬೇಕು ಅಂತ ಹೇಳಿ ಅವತ್ತು ಮಾತುಕತೆ ನಡೆಸಿದ್ದಾರೆ. ಅದ್ರ ಪ್ರಕಾರ ನಾವು ಜಾಗ ಅವ್ರಿಗೆ ಬಿಟ್ಕೊಟ್ಟಿದೀವಿ. ಅದ್ರನ್ನ ಯಾವ್ದೇ ರೀತಿ ರೇಟಿಂಗ್ ಆಗಲಿ ಮತ್ತೊಂದಾಗಲಿ ಕೊಟ್ಟಿಲ್ಲ. ಇವತ್ತು ಅವರು 30 ಕೋಟಿ ಅಲ್ಲ 40 ಕೋಟಿ ಟೆಂಡರ್ ಹಾಕೊಂಬಂದ್ರು ಕೂಡ ನಾವಿಲ್ಲಿ ರೋಡ್ ಮಾಡಕ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಮೊದಲನೇ ಕ್ವಶನ್ ನಮ್ದು, ನಮ್ಗೆ ಪರಿಹಾರ ಸಿಗ್ಬೇಕು. ನಮ್ ಪರಿಹಾರ ಸಿಕ್ಲಿಲ್ಲ ಅಂದ್ರೆ ಅವ್ರು 100 ಕೋಟಿ ಅನುದಾನ ತಂದ್ರು ಇಲ್ಲ ಮಾಡಕ್ ಬಿಡೋದಿಲ್ಲ. ಈಗಿನ ಶಾಸಕರು ಅವ್ರಿಗೆ ಒಂದು ಸೌಜನ್ಯ ಕೂಡ ಇಲ್ಲ. ಅವ್ರ ಮನೆ ಯಾವ್ದಾನ ಅವ್ರ ಜಮೀನ್ ಇದ್ರೆ ಗೋಮಾಳ ಅವ್ರ ಹೆಸರು ಬರ್ಸ್ಕೊಳಕ್ಕೆ ಅವ್ರಿಗೆ ದಮ್ಮಿರ್ತದೆ. ಇಲ್ಲಿ ಒಬ್ಬ ಬಡ ರೈತನಿಗೆ ಪರಿಹಾರ ಕೊಡಕ್ಕೆ ಅವ್ರಿಗೆ ಇದಿಲ್ವಾ? ಅವ್ರ ಮನೆ ಮುಂದೆ ಹಿಂಗಿದ್ಯಾ? ರೋಡ್ ಸಮಸ್ಯೆ ನೋಡಿ, ಇಷ್ಟು ಜನ ಇಲ್ಲಿ ನೋಡಿ, ನೀವೇ ನಾವು ಹೇಳೋದ್ ಬೇಡ, ಕಣ್ಣಲ್ಲಿ ನೋಡಿ. ಮನೇಲಿ ವಯಸ್ಸಾಗಿರೋರು ಇದಾರೆ, ಇಲ್ಲಿ ನಾವು 4 ಮನೆ ಕುಟುಂಬದವ್ರು ಇದ್ದೀವಿ. ಎಷ್ಟು ದೂರ ಪೊಲ್ಯೂಷನ್, ಇಲ್ಲಿ ಮನೆ ಫ್ಯಾಕ್ಟ್ರಿಗಳಿಗೆ ಯಾರು ಬಾರಿ ಬರ್ತಾ ಇಲ್ಲ. ನಾವೇನೋ ಸಾರ್ವಜನಿಕ ಅನುಕೂಲ ಆಗ್ಲಿ ಅಂತ ಈ ಭಾಗ ಶಾಸಕರಾದ ಮಂಜಣ್ಣನವರು ಇದ್ರು ಬಂದು ಕೇಳ್ಕೊಂಡಿದ್ದು ನಾವು ಕೊಟ್ಟಿದೀವಿ. ನಮ್ಮ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಎಂಟೈರ್ ಕುಟುಂಬ ನಾವು ಇವತ್ತು ರಸ್ತೆಯಲ್ಲಿ ಮನೆ ಕಂತೀವಿ. ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ, ಜೈಲ್ಗೆ ಹಾಕ್ತೀರಾ ಹಾಕಿ. ಎಲ್ಲರೂ ಬಂದಿದ್ರು. ನಮ್ ಸೋಮಶೇಖರ್ ಗೌಡರು ಇದ್ದಾಗ, ಮಂಜಣ್ಣ ಜೊತೆ ಇದ್ದಾಗ, ಅವಾಗ ನಗರಾಭಿವೃದ್ಧಿ ಸಚಿವರು ರಾಮಲಿಂಗ ರೆಡ್ಡಿ ಕೂಡ ಬಂದಿದ್ರು. ಎಲ್ಲಾರು ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಕೊಡಿಸ್ತೀವಿ ಅಂತ. ಅಪ್ಪ ಮಂಜಣ್ಣರಲ್ಲಿ ಸೋಮಶೇಖರ್ ಅಲ್ಲಿ ಅವರು ಸತತ ಪ್ರಯತ್ನ ಪಡ್ತವ್ರೆ. ಇಲ್ಲಿನ ಶಾಸಕರು ತಡೆಯಾರದಾಗ ಅವ್ರ ತಾನು ಏನ್ ಮಾಡಕ್ ಆಗ್ತದೆ? ಏನು ಮಂಜಣ್ಣವ್ರ ಹೆಸರು ಬಂದ್ಬಿಡ್ತದೆ ಇಲ್ಲಿ, ಅವ್ರು ಬಿಟ್ಟಿದ್ ರೋಡ್ ಅಲ್ವಾ ಅಂತ. ಅವ್ರಿಗೆ ಹೆಸರು ಬರೋದು ಎಲ್ಲ ನಾವು ಸಮಯ ನಾವಿಲ್ಲಿ ರೈತರುಗಳು ಹಾಳಾಗೋಗ್ತಾ ಇದೀವಿ. ರಸ್ತೆ ಬಗ್ಗೆ ಗಮನ ಇಲ್ಲ. ಇಲ್ಲ ಎಲ್ಲ ನೋಡಿ, ಇದೀರಿ ಎಷ್ಟು ಸಾವಿರಾರು ವೆಹಿಕಲ್ಗಳು ಆಗಿರ್ತವೆ. ಇಲ್ಲಿ ನಿಂತ್ಕೊಂಡು ಕೌಂಟ್ ಮಾಡಿ, ಗಂಟೆಗೆ 100 ವೆಹಿಕಲ್ ಹೋಗುತ್ತೆ ಇಲ್ಲಿ. ನಾವ್ ಹೆಂಗ್ ವಾಸ ಮಾಡ್ಬೇಕಿಲ್ಲ ಸ್ಥಳೀಕರು ನಾವು? ನಿಮ್ಗೆ ಇವಾಗ ಏನಾಗ್ಬೇಕು ಸರ್? ನಮ್ಗೆ ಪರಿಹಾರ ಬೇಕ್ರಿ. ನಮ್ಗೆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಒನ್ವೇ ಮಾಡ್ಬೇಕು, ಪ್ಲಸ್ ಪರಿಹಾರ ಕೊಡ್ಬೇಕು. ನಮ್ ತಾತನ ಹೆಸರು ಇವತ್ತು ಮೊನ್ನೆ ಇದೆ, ಡಿ ಕೆ ಶಿವಕುಮಾರ್ ಸಿಎಂ ಅವರು ಬಿಡಿಆರ್ ರೋಡಲ್ಲಿ ಅನೌನ್ಸ್ ಮಾಡಿದ್ದಾರೆ, ವಾಲ್ ಆಫ್ ದಿ ಬೋರ್ಡ್ ಹಾಕ್ತಿವಿ ಅಂತ. ಯಾರು ರೈತರು ಜಮೀನ್ ಕೊಡ್ತಾರ ಅವ್ರದ್ದು ಬೋರ್ಡ್ ಹಾಕ್ತಿವಿ ಅಂತ. ನಮ್ ಪಲ್ಕ ಹಾಕಿ ಪ್ಲಸ್ ನಮ್ಗೆ ಅನುದಾನ ಕೊಡೋವರೆಗೂ ನಾವು ಟಾಡಾಕ ಬಿಡಲ್ಲ ಸರ್. ಈ ಶೀಘ್ರನೇ ಯಾರು ಮೋರಿ ಕ್ಲೀನ್ ಮಾಡಕ್ ಬಂದ್ರೆ ಅವ್ರನ್ನ ಇಲ್ಲಿಂದ ತೆಗೆದು ಕಳಿಸ್ತೀವಿ. ನಮ್ಮ ಹೆಸರು ಲೋಕೇಶ್, ಮಾದೇವಣ್ಣ, ಕುಮಾರು, ವೆಂಕಟೇಶ್, ಅನ್ಮೇಗೌಡರು, ಲಿಂಗಪ್ಪ ಎಲ್ಲ ನಾವು ಜಮೀನ್ದಾರರುಗಳಲ್ಲಿ ಮೂಲತಃ ಇಲ್ಲೇ ಇರೋರು. ಬೆಲ್ದನ್ ಮಂತಪ್ಪ ಫ್ಯಾಮಿಲಿ.